ಇದೆ ಮತ್ತು ರೈತನಿಗೆ ತಾನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಏನು ಹಾಲಿಗೆ ಸಮರ್ಪಕವಾದಂಥ ದರ ದೊರೀತಾ ಇಲ್ಲದೆ ಇರುವ ಕಾರಣದಿಂದ ಈಗ ಎಲ್ಲರೂ ಕೂಡ ಸೇರಿ ಒಕ್ಕೂರಿನಿಂದ ಎಲ್ಲ ತಾಲೂಕುಗಳಿಂದ ಹಾಲು ಉತ್ಪಾದಕರು ಇವತ್ತಿನ ದಿವಸ ಇಲ್ಲಿ ಆಗಮಿಸಿದ್ದಾರೆ. ಏನು ನಾವು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ ಕನಿಷ್ಠ 10 ರೂಪಾಯಿ ದರವನ್ನು ತಾವು ಖರೀದಿ ದರವನ್ನು ಜಾಸ್ತಿ ಮಾಡಬೇಕು ಮತ್ತು ಏನು ನಮಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀರೋ ಅದನ್ನು 7 ರೂಪಾಯಿಗೆ ಜಾಸ್ತಿ ಮಾಡಬೇಕು ಮತ್ತು ಪಶು ಆಹಾರಕ್ಕೆ ಸಬ್ಸಿಡಿ ನೀಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರೈತನ ಮಗನಾಗಿರೋದ್ರಿಂದ ಈ ಎಲ್ಲ ಬೇಡಿಕೆಗಳನ್ನು ಸಮರ್ಪಕವಾಗಿ ತೀರಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯಕ್ಕಿಂತ ಹೆಚ್ಚಿನ ದರವನ್ನು ಎಲ್ಲ ಕಡೆ ರೈತರಿಗೆ ನೀಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕನಿಷ್ಠ ದರ ಅಂತಂದರೆ ನಮ್ಮ ಕರ್ನಾಟಕದ್ದೇ ಎಲ್ಲ ಕೂಡ 40 ರೂಪಾಯಿಂದ 60 ರೂಪಾಯಿವರೆಗೂ ದರ ಇದೆ. ಅದರ ನಮ್ಮದು ಕನಿಷ್ಠ ದರ ಆಗಿರೋದ್ರಿಂದ ನಾನು ಜಿಲ್ಲಾಡಳಿತ ಮುಖಾಂತರ ನಾವೇನು ಇವತ್ತು ಮನವಿ ಸಲ್ಲಿಸಿದ್ದೀವೋ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಿ ಇಮಿಡಿಯೇಟ್ ಆಗಿ ತಾವು ಈ ಹಾಲಿನ ಖರೀದಿ ದರವನ್ನು ಹೆಚ್ಚಿಸಬೇಕು ಅಂತೇಳಿ ಇವತ್ತು ಹಾಲಿನಿಂದ 45,000 ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ. ಇದ್ರ ಕಡೆ ಗಮನ ಹರಿಸಿ ಈ ದೇಶನ ಉಳಿಸಬೇಕು ಅಂದ್ರೆ ರೈತ ಉಳಿಬೇಕು. ಹಾಗಾಗಿ ಈ ಸರ್ಕಾರ ಎಚ್ಚೆತ್ಕೊಂಡು ಏನು ಬಡತನದಲ್ಲಿದ್ದಾರೆ, ಏನು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಪ್ರೋತ್ಸಾಹಧನ ಕೊಡೋದಾಗ್ಲಿ, ಪಶು ಆಹಾರಕ್ಕೆ ಪ್ರೋತ್ಸಾಹಧನ ಕೊಡೋದಾಗ್ಲಿ ಮತ್ತು ರೇಟ್ಗೆ ಹಾಲಿನ ರೇಟ್ಗೆ 10 ರೂಪಾಯಿ ಕೊಡಬೇಕು ಅಂತೇಳಿ ಸರ್ಕಾರದಲ್ಲಿ ನಾವು ಮನವಿಯನ್ನು ಈಗಾಗಲೇ ಎಲ್ಲ DC ಮುಖಾಂತರ ಕೊಡಿಸಿದ್ದೇವೆ. ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಆಡಳಿತ ಮಂಡಳಿ ಇಟ್ಟು ಪ್ರಪೋಸಲ್ ಪ್ರತಿಭಟನೆ ಮಾಡ್ತಾ ಇಲ್ಲ, ನಾವು ಮನವಿ ಮಾಡ್ತಾ ಇದೀವಿ. ನಾವು ಪ್ರತಿಭಟನೆ ಮಾಡಿಲ್ಲ, ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ಯಾಕಂದ್ರೆ ಸರ್ಕಾರ ಅವರು ಏಕ ನಿರ್ಣಯ ತಗೊಳಕ್ಕಾಗಲ್ಲ. ಎಲ್ಲಾ ಜಿಲ್ಲಾದಿ ಒಕ್ಕೂಟಗಳು 16 ಒಕ್ಕೂಟಗಳು ಇರೋದ್ರಿಂದ ನಮ್ಮ ಒಕ್ಕೂಟದಿಂದ ನಾವು ಮಾಡಿದ್ರೆ ಬೇರೆ ಒಕ್ಕೂಟನವರು ಮಾಡ್ತಾರೆ. ಅವಾಗ ಸರ್ಕಾರ ಎಚ್ಚೆತ್ಕೊಂಡು ಸಂಬಂಧ ಇಲ್ಲ. ನಾವು ನಮ್ಮ ಜಿಲ್ಲೆಯಿಂದ ನಾವು ಮಾಡ್ತಾ ಇದೀವಿ, ಬೇರೆ ಜಿಲ್ಲೆಯಿಂದ ಅವರು ಮಾಡಿದಾಗ ಎಲ್ಲರೂ ರಾಜ್ಯದಂತ ಎಲ್ಲಾ ರೈತರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ಮಾಡ್ತಾ ಇದೀವಿ. ನಾವು ಮನವಿ ಸರ್ಕಾರದ ವಿರುದ್ಧ ಆಗ್ಲಿ ಯಾವುದೇ ತರ ಇಲ್ಲ, ಅವರಲ್ಲಿ ಮನವಿ ಮಾಡಿ ಈ ರೈತರು ನುಡಿಸುವಂತ ಕಷ್ಟ ನಾವು ಹೇಳಿದೀವಿ.